ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದ 30 ಜಿಲ್ಲೆಯ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಬಾಗಲಕೋಟೆ ಮಹಿಳೆಗೆ ನೈಜೀರಿಯಾ ವ್ಯಕ್ತಿ ಮೋಸ ಮಾಡಿದ್ದಾನೆ. ಮದುವೆ ಮಾಡಿಕೊಳ್ಳುವುದಾಗಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮ್ಯಾಟ್ರಿಮೋನಿಯಲ್ಲಿ ವ್ಯಕ್ತಿ ಪರಿಚಯ ಆಗಿದ್ದು ಈಗಾಗಲೇ ಮಹಿಳೆ ಮದುವೆಯಾಗಿ ಡಿವೋರ್ಸ್ ಆಗಿದ್ದಳು ಎಂದು ತಿಳಿದು ಬಂದಿದೆ. ತನ್ನ ಡೀಟೇಲ್ಸ್ ಮ್ಯಾಟ್ರಿಮೋನಿಯಲ್ಲಿ ಹಾಕಿಕೊಂಡು ಮಹಿಳೆಗೆ ಪರಿಚಯ ಆಗಿ ಮಹಿಳೆಯಿಂದ 5,55,000 ರೂಪಾಯಿ ವಂಚನೆ ಮಾಡಿದ್ದಾನೆ. ಬಳಿಕ ಮಹಿಳೆಗೆ ಬಾಗಲಕೋಟೆ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸದ್ಯ ಆರೋಪಿ ಸತ್ ಅಮಿತ್ ಎಂಬಾತನನ್ನ ಬಾಗಲಕೋಟೆ ಪೊಲೀಸರು ಬಂಧಿಸಿದ್ದಾರೆ. ಅಂಗನವಾಡಿ ಮಕ್ಕಳ ಪೌಷ್ಟಿಕ ಆಹಾರಕ್ಕೆ ಕನ್ನ ಹಾಕಿರುವ ಘಟನೆ ಯಾದಗಿರಿಯಲ್ಲಿ ನಡೆದಿರುವಂಥದ್ದು. ಮಕ್ಕಳ ಹೊಟ್ಟೆ ಸೇರಬೇಕಿದ್ದ ಪೌಷ್ಟಿಕ ಆಹಾರ ಮಿಲೆಟ್ ಲಡ್ಡು ಹಾಗೂ ಪುಷ್ಟಿ ಪೌಡರ್ ಮಾರಾಟವಾಗುತ್ತಿದೆ. ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದ ಅಂಗನವಾಡಿ ಕೇಂದ್ರದ ಸಹಾಯಕಿಯಿಂದ ಮಾರಾಟ ಮಾಡುತ್ತಿದ್ದಾರೆ. ಗೊಬ್ಬರ ಚೀಲದಲ್ಲಿ ತುಂಬಿ ಮಾರಾಟ ಮಾಡುವಾಗಲೇ ಗ್ರಾಮಸ್ಥರು ಹಿಡಿದಿರುವಂಥದ್ದು. ಬಳಿಕ ಅಂಗನವಾಡಿ ಸಹಾಯಕಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಅಂಗನವಾಡಿ ಸಹಾಯಕಿ ಮೇಲೆ ಗ್ರಾಮಸ್ಥರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹಾಸನದಲ್ಲಿ ಶಾಲಾ ಮಕ್ಕಳಿಗೆ ನೀಡುವ ಬಿಸಿಯೂಟ ಗುಣಮಟ್ಟವನ್ನು ಜಿಲ್ಲಾಧಿಕಾರಿ ಲತಾ ಕುಮಾರಿ ಹಾಸನ ತಾಲೂಕಿನ ಗೋರೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಏಕಾಏಕಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಮಕ್ಕಳ ಜೊತೆ ಸರದಿ ಸಾಲಿನಲ್ಲಿ ಕುಳಿತು ಶಾಲೆಯಲ್ಲಿ ನೀಡುವ ಹಾಲನ್ನು ಕುಡಿದು ಗುಣಮಟ್ಟ ಪರಿಶೀಲನೆ ನಡೆಸಿದ್ದಾರೆ. ಶಾಲೆಯಲ್ಲಿ ನೀಡುವ ಊಟ ಹಾಲು ಚೆನ್ನಾಗಿದೆಯಾ, ಗುಣಮಟ್ಟದ ಊಟ ಕೊಡುತ್ತಿದ್ದಾರಾ ಎಂದು ಮಕ್ಕಳಿಗೆ ಪ್ರಶ್ನಿಸಿದ್ದಾರೆ. ಇದು ಹೊಸದಾಗಿ ಸಂಖ್ಯೆ ಜಾಸ್ತಿ ಆದಂಗೆ ಇಷ್ಟು ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯಲ್ಲಿ ಮಹಾ ಮೋಸವಾಗಿದೆ. ಯಾದಗಿರಿ ತಾಲೂಕಿನ ಬುದ್ದಾಳ್ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಪಡಿತರ ಅಕ್ಕಿ ಪಡೆಯಲು ಅರ್ಹ ಫಲಾನುಭವಿಗಳ ಹರಸಾಹಸ ಪಟ್ಟಿದ್ದಾರೆ. ಕುಂಟು ನೆಪ ಹೇಳಿ ರೇಷನ್ ನೀಡದೆ ನ್ಯಾಯಬೆಲೆ ಅಂಗಡಿಯವರು ಸತಾಯಿಸುತ್ತಿದ್ದಾರೆ. ಹೆಬ್ಬೆಟ್ಟು ಕೊಟ್ಟಿಲ್ಲವೆಂದು 40 ಕುಟುಂಬಕ್ಕೆ ಅಕ್ಕಿ ಜೋಳ ನೀಡಲಿಲ್ಲ. ಆದರೆ ಏಜೆನ್ಸಿಗಳು 3 ದಿನ ಪಡಿತರ ಗ್ರಾಹಕರ ಹೆಬ್ಬೆಟ್ಟು ಪಡಿತಾರೆ. ಬಳಿಕ 3 ದಿವಸ ಗ್ರಾಹಕರಿಗೆ ಪಡಿತರ ವಿತರಣೆ ಮಾಡಬೇಕು. ಆದರೆ ಹೆಬ್ಬೆಟ್ಟು ಪಡೆಯುವಾಗ ಕೂಲಿ ಕೆಲಸಕ್ಕೆ ಹೋದವರಿಗೆ ಪಡಿತರ ಅಕ್ಕಿ ಸಿಗುತ್ತಿಲ್ಲ ಎಂದು ಅಧಿಕಾರಿ ಏಜೆನ್ಸಿಗಳ ವಿರುದ್ಧ ಗ್ರಾಹಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಚಂದನ ಹಾಕಬೇಕು, ನಾವು ಚಿಟಿ ಬೋಟ್ ಓದ್ಬೇಕು ಅಂದ್ರೆ ಬೋಟ್ ಓದ್ಲಾಕ್ರೆ ತಯಾರಿಲ್ಲ. ದಾಣ್ಯಾಗ ಬರ್ತಾರೆ, ಟೇಬಲ್ ಇಲ್ಲ, ಮನೆಗೆ ಹೋಗ್ತಾರೆ. ನಾವೇನು ಮಾಡಬೇಕು? ನಾವು ಬಂದ್ ಮಾಡ್ತಾರೆ, ಯಾರಿಗೆ ಹೇಳಿಲ್ಲ ಕೇಳಿಲ್ಲ, ರೈಟ್ ಬಂದು ಕಿಲಿ ಹಾಕಿ ರೈಟ್ ಆಗಿ ಯಾಕೆ ಹೊಳಗಿಲ್ಲ ಅಂದ್ರೆ ನಾವು ಏನು ಹೇಳಬೇಕು? ಅಕ್ಕಿ ಬಂದು ದಾವಣಗೆರೆಯಲ್ಲಿ ಅನಧಿಕೃತವಾಗಿ ನಡೆಸುತ್ತಿದ್ದ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ಮೇಲೆ ದಾಳಿ ಮಾಡಿದ್ದಾರೆ. ಹೇರ್ ಆ್ಯಂಡ್ ಸ್ಕಿನ್ ಕೇರ್ಗಳಲ್ಲಿ ಪರಿಣಿತಿ ಹೊಂದಿರದ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ದೂರು ಹಿನ್ನೆಲೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಏಕಕಾಲಕ್ಕೆ 15 ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಕೆಪಿಎಂಎ ಆಕ್ಟ್ ಪ್ರಕಾರ ಆರೋಗ್ಯ ಇಲಾಖೆಯಿಂದ ಅನುಮತಿ ಪಡೆಯಬೇಕಿತ್ತು. ಆದರೆ ಕೇವಲ ಅರ್ಜಿಯನ್ನು ಹಾಕಿ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್ಗಳನ್ನು ನಡೆಸುತ್ತಿದ್ದರು ಎಂಬ ಕಾರಣಕ್ಕೀಗ ಜಿಲ್ಲಾಧಿಕಾರಿಗಳ ಆದೇಶದಿಂದ ದಾಳಿ ನಡೆಸಿದ್ದಾರೆ. ಅಲ್ಲ ಬೇಕಿದ್ರೆ ಒಂದು ಇದನ್ನು ಹಚ್ಚಿಬಿಡ್ತೀರ. ಹಾಂ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಹೊರವಲಯದ ಕೊತ್ತಪಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆ ಸರಿಪಡಿಸುವಂತೆ ಮನವಿ ಮಾಡಿದ್ರು. ಏನೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ರೋಸಿ ಹೋದ ಸ್ಥಳೀಯರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರಸ್ತೆಯಲ್ಲಿನ ಗುಂಡಿಗಳಲ್ಲಿ ರಾಗಿ ಪೈರು ನಾಟಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೂಡಲೇ ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿದರು.
ಬಂದ್ಬಿಡ ಇದ್ದ ನೋಡಿ ಸ್ನೇಹಿತರೆ, ಯಾವ ರೀತಿ ನೋಡಿ ಎಷ್ಟು ಸಮಸ್ಯೆ ಆಗ್ತದೆ. ನೀರು ನೋಡಿ ಹೆಂಗಿದೆ, ಟೂ ವೀಲರ್ ಬರ್ತಾ ವೀಲು ತುಂಬಾಗಿದೆ. ಹೆಂಗ್ ಓಡಾಡೋದು ಜನ, ಹೆಂಗ್ ಓಡಾಡ್ಬೇಕು, ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು? ನಿದ್ದೆ ಮಾಡ್ತಾ ಇದಾರ? ಜನರಿಗೆ ಸಹಾಯ ಮಾಡೋಕ್ಕಾಗಲ್ಲ, ಜನರಿಗೆ ಮೂಲಭೂತ ಸೌಲಭ್ಯ ಕೊಡೋದು. ಸರಿಯಾಗಿ ರೇಷನ್ ವಿತರಿಸದ ಹಿನ್ನೆಲೆ ಬೀದರ್ನ ಏಕಲೂರು ವಾಡಿ ಗ್ರಾಮದಲ್ಲಿ ಡೀಲರ್ಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ರೇಷನ್ ವಿತರಿಸುತ್ತಿಲ್ಲ, ವಾರಗಟ್ಟಲೆ ಸತಾಯಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗೆಯೇ ರೇಷನ್ಗಾಗಿ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿ ಬಂದು ತಂಬ್ ನೀಡಿದರೂ ಬಳಿಕ ರೇಷನ್ ನೀಡಲು ವಾರಗಟ್ಟಲೆ ಸರ್ವರ್ ಇಲ್ಲ ಎಂದು ಸತಾಯಿಸುತ್ತಿದ್ದಾರೆ. ಸ್ಥಳಕ್ಕೆ ಫುಡ್ ಆಫೀಸರ್ ನಾಗರಾಜ್ ಭೇಟಿ ನೀಡಿ ರೇಷನ್ ಡೀಲರ್ಗೆ ಸರಿಯಾದ ಸಮಯಕ್ಕೆ ರೇಷನ್ ವಿತರಿಸುವಂತೆ ಸೂಚನೆ ನೀಡಿದ್ದಾರೆ. ಕೋಲಾರದ ಬಂಗಾರಪೇಟೆ ನಗರದ ಸೇಟ್ ಕಂಪೌಂಡ್ ಬಡಾವಣೆ ಬಳಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಂಟಿಂಗ್ ಕಟ್ಟಿರುವ ವಿಚಾರಕ್ಕೆ ಗಲಾಟೆ ನಡೆದಿರುವಂಥದ್ದು. ಮುತ್ತುಮಾರಿಯಮ್ಮನ ರಸ್ತೆಯಲ್ಲಿ ಇದೇ ಮೊದಲ ಬಾರಿಗೆ ಬಂಟಿಂಗ್ ಕಟ್ಟಲು ಮುಂದಾಗಿದ್ದ ಕೆಲ ಮುಸ್ಲಿಂ ಯುವಕರಿಗೆ ಸ್ಥಳೀಯ ನಿವಾಸಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ಮಾಜಿ ಪುರಸಭೆ ಅಧ್ಯಕ್ಷ ಶಂಶುದ್ದೀನ್ ಬಾಬು ಸದಸ್ಯ ಪಿ ಸಾದಿಕ್ ಸಹಾಯದಿಂದ ಪೊಲೀಸರು ಬಂಟಿಂಗ್ ಬಿಚ್ಚಿಸಿದ್ದಾರೆ. ಪೊಲೀಸರ ಮಧ್ಯ ಪ್ರವೇಶದಿಂದ ಸದ್ಯಕ್ಕೆ ಉದ್ವಿಗ್ನ ವಾತಾವರಣ ಶಮನಗೊಂಡಿದೆ. ಸ್ಥಳಕ್ಕೆ ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಭೇಟಿ ನೀಡಿ ಪರಿಶೀಲಿಸಿ ಮುಂಜಾಗ್ರತೆ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಗೌತಮ್ ಹೇಳ್ತಾ ನಡೆಯಲಿ, ಸುಮ್ಮನೆ ನಡೆಯಲಿ, ನಡೆಯಲಿ. ಮೀಟಿಂಗ್ ಅಲ್ಲಿ ಯಾರು ಮೀಟಿಂಗ್ ಬಂದಿದ್ದಾರೆ? ಮೀಟಿಂಗ್ ಅಲ್ಲಿ ಏನಪ್ಪ ಮಾಡ್ರು? ಮೀಟಿಂಗ್ ಅಲ್ಲಿ ಏನಪ್ಪ ನಡಿ, ಸುಮ್ಮನೆ ನಡಿ. ಅದನ್ನ ಮಾತಾಡೋಣ ಸರ್, ಹೊಸದಾಗಿ ಬೇಡ. ಧಾರವಾಡದ ಶಿವಾಜಿ ಸರ್ಕಲ್ ಬಳಿ ಇರೋ ಕಸಾಯಿಖಾನೆಗೆ ಬಜರಂಗ ದಳದ ಕಾರ್ಯಕರ್ತರು ದಾಳಿಗೆ ಮುಂದಾಗಿದ್ದರು. ಈ ವೇಳೆ ಕಸಾಯಿಖಾನೆ ವಿಚಾರವಾಗಿ ಪೊಲೀಸರು ಹಾಗೂ ಬಜರಂಗ ದಳದ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರುವಂಥದ್ದು. ಕಸಾಯಿಖಾನೆಯಲ್ಲಿ ಗೋವುಗಳನ್ನು ವಧೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಬಜರಂಗ ದಳದ ಕಾರ್ಯಕರ್ತರನ್ನ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ. ನಮ್ಮ ಜೊತೆ ಕಸಾಯಿಖಾನೆ ಒಳಗೆ ಬಂದು ಗೋವು ಕರೆದಿದ್ದರೆ ಕ್ರಮ ಆಗಬೇಕು ಎಂದು ಬಜರಂಗ ದಳದ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ನಾನು ಕೇಳ್ತಾ ಇರೋದು, ಈ ಕಸಾಯಿಖಾನೆ ಏನು ಪಾಕಿಸ್ತಾನದಲ್ಲಿ ಇದೆಯೋ ಅಥವಾ ಭಾರತ ಒಳಗಿದೆಯೋ? ಮತ್ತೆ ನಾವು ಏನು ಕಾನೂನು ಉಲ್ಲಂಘನೆ ಮಾಡ್ತಾ ಇದೇವೇನೋ? ನೀವೆಲ್ಲರ ಸಮ್ಮುಖ ಒಳಗೆ ನಾವು ಬರ್ತೇವೆ, ನಾವು ಹೊರಗಡೆ ನಿಂದಿರ್ತೇವೆ, ನಾವು ಪ್ರಾಮಿಸ್ ಮಾಡ್ತೇವೆ, ನಾವು ಯಾವ್ದು ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ. ನೀವು ಒಳಗಡೆ ಹೋಗ್ರಿ, ನೀವು ಒಳಗಡೆ ಹೋಗ್ರಿ. ನಾವು ಯಾರು ಒಳಗೆ ಹೋದ್ರೆ ಹೇಳ್ರಿ, ನಾವೆಲ್ಲಿ ಹೋಗ್ತೇವಿ? ನಾವು ನೋಡ್ತೇವೆ ಬರ್ರಿ ಸರ್, ನಾವು ನೋಡ್ರಿ, ಮುಂದೆ ನೋಡ್ತೇವೆ. ನಾವು ನಾವು ಕಾನೂನು ಪಾಲಕರೇ, ನಮಗೂ ಎಸ್ಪಿ ಉಮಾ ಪ್ರಶಾಂತ್ ಬಗ್ಗೆ ಬಿಪಿ ಹರೀಶ್ ಅವಹೇಳನ ಹೇಳಿಕೆ ಖಂಡಿಸಿ ದಾವಣಗೆರೆಯಲ್ಲಿ ದಲಿತ ವಿಮೋಚನೆ ಸೇನೆ ಪ್ರತಿಭಟನೆ ನಡೆಸಿದರು. ನಗರದ ಎಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛ ಪದ ಬಳಕೆ ಮಾಡಿದ್ದರೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದ್ದು ಕೂಡಲೇ ಬಂಧಿಸಿ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ. ದಲಿತ ವಿಮೋಚನಾ ಸೇನೆಗೆ ಜಯವಾಗಲಿ, ಜಯವಾಗಲಿ. ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ನಿಂದಿಸಿದ ಬಿಪಿ ಹರೀಶ್ ಅವರಿಗೆ ದಕ್ಷ ಅಧಿಕಾರಿಗೆ ನಿಂದಿಸಿದ ಬಿಪಿ ಹರೀಶ್ ಅವರಿಗೆ ಬಂಧಿಸಿ, ಬಂಧಿಸಿ, ಬಂಧಿಸಿ. ವರಿಷ್ಠ